2025ರಲ್ಲಿ ನಡೆಯುವ ಪ್ರಮುಖ ವಿಧಾನಸಭಾ ಚುನಾವಣೆಯು 3 ಪ್ರಮುಖ ರಾಜಕೀಯ ಬ್ರ್ಯಾಂಡ್ಗಳಿಗೆ ಪ್ರತಿಷ್ಠೆಯಾಗಿದೆ. ನರೇಂದ್ರ ಮೋದಿ, ನಿತೀಶ್ ಕುಮಾರ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅಗ್ನಿ ಪರೀಕ್ಷೆಯಾಗಿದೆ. ಈ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. 2024ರಲ್ಲಿ ಹಲವು ಸವಾಲುಗಳನ್ನು ಎದುರಿಸಿರುವ ಭಾರತೀಯ ಜನತಾ ಪಕ್ಷ ಒದ್ದಾಡಿ ಹೊರಳಾಡಿ ಗೆಲುವಿನ ನಗೆ ಬೀರಿತ್ತು. 3ನೇ ಬಾರಿಗೆ ನರೇಂದ್ರ ಮೋದಿ ಪಿಎಂ ಆಗಿದ್ದಾರೆ. ಎನ್ಡಿಎ ಮೈತ್ರಿ ಇಂಡಿಯಾ ಮೈತ್ರಿ ಕೂಟಕ್ಕೆ ಟಕ್ಕರ್ ಕೊಟ್ಟರು. ಎಲ್ಲೋ ಒಂದು ಕಡೆ ಮೋದಿ ಹವಾ ಕಮ್ಮಿ ಆಯ್ತಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಅಲ್ಲದೆ 2025ರಲ್ಲಿ ದೆಹಲಿ ಮತ್ತು ಬಿಹಾರ ಚುನಾವಣೆ 3 ನಾಯಕರಿಗೂ ಸಾಕಷ್ಟು ಪ್ರತಿಷ್ಠೆಯಾಗಿದ್ದು ಯಾಕೆ? ರಾಜಕೀಯ ಲೆಕ್ಕಾಚಾರಗಳು ಏನು ಹೇಳ್ತಿವೆ? ಮೋದಿಯ ಕಮಲ ಮುದುಡಿ ಹೋಗುತ್ತಾ ಅನ್ನೋದನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. 2025ರಲ್ಲಿ ನಡೆಯಲಿರುವ ಪ್ರಮುಖ ಚುನಾವಣೆಗಳ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಈಗಾಗಲೇ ರಣತಂತ್ರಗಳನ್ನು ಹೆಣೆಯುತ್ತಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಪ್ಲಾನ್ ಮಾಡ್ತಾ ಇವೆ. ಈ ವರ್ಷ ದೆಹಲಿ ಮತ್ತು ಬಿಹಾರದ ಚುನಾವಣಾ ಕದನಗಳಲ್ಲಿ ಎನ್ಡಿಎ ದೊಡ್ಡ ಪಾತ್ರವನ್ನು ವಹಿಸಲಿದೆ. 2 ಚುನಾವಣೆಗಳು ರಾಜಕೀಯ ಬ್ರ್ಯಾಂಡ್ಗಳಾದ ನರೇಂದ್ರ ಮೋದಿ, ನಿತೀಶ್ ಕುಮಾರ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಪ್ರತಿಷ್ಠೆಯಾಗಿದೆ. ಬಿಹಾರದ ಮುಖ್ಯಮಂತ್ರಿಯಾಗಲು ಬಹಳ ದಿನಗಳಿಂದಲೂ ಕಾಯುತ್ತಿರುವ ತೇಜಸ್ವಿ ಯಾದವ್ ಅವರ ರಾಜಕೀಯ ಸಾಮರ್ಥ್ಯವನ್ನು ಈ ಚುನಾವಣೆ ಪರೀಕ್ಷಿಸಲಿದೆ. ಹಾಗೆ ದೆಹಲಿ ಎಲೆಕ್ಷನ್ ಕೇಜ್ರಿವಾಲ್ ಭವಿಷ್ಯವನ್ನು ನಿರ್ಧಾರ ಮಾಡಲಿದೆ. ಮೊದಲು ದೆಹಲಿ ಎಲೆಕ್ಷನ್ ಬಗ್ಗೆ ನೋಡೋಣ ಬನ್ನಿ. ಕೇಜ್ರಿ ತಂತ್ರಕ್ಕೆ ಮೋದಿ ಉತ್ತರವೇನು? 2013ರಿಂದ ದೆಹಲಿಯಲ್ಲಿ ಅಧಿಕಾರದಲ್ಲಿರುವ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಹಿಂದೆಂದೂ ಇಲ್ಲದ ಒತ್ತಡದಲ್ಲಿದೆ. ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲು ಸೇರಿದ್ದ ಕೇಜ್ರಿವಾಲ್ ಜಾಮೀನಿನ ಮೇಲೆ ಬಂದ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ತನ್ನ ತಪ್ಪಿಲ್ಲ, ಜನರೇ ನನಗೆ ನ್ಯಾಯ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಆ ಕ್ಷಣದ ಸುಖಕ್ಕಿಂತ ಮುಂದಿನ 5 ವರ್ಷದ ಬಗ್ಗೆ ಅವತ್ತೇ ಕೇಜ್ರಿವಾಲ್ ಯೋಚನೆಯನ್ನ ಮಾಡಿದ್ರು. ಇನ್ನೂ 1 ದಶಕದ ಹಿಂದೆ ಆಪ್ ಭಾರತದ ಅತ್ಯಂತ ಯಶಸ್ವಿ ರಾಜಕೀಯ ಪಕ್ಷವಾಗಿತ್ತು. ಇಂದು ಕೇಜ್ರಿವಾಲ್ ಅವರ ಇಮೇಜ್ ಮತ್ತು ಅವರ ರಾಜಕೀಯ ಬ್ರ್ಯಾಂಡ್ ಎರಡೂ ಅಪಾಯದಲ್ಲಿದೆ. ಹಾಗಂತ ಈ ಅವಕಾಶವನ್ನ ಬಿಜೆಪಿ ಬಳಸಿಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಲೋಕಸಭಾ ಎಲೆಕ್ಷನ್ನಲ್ಲಿ ದೆಹಲಿಯಲ್ಲಿ ಬಿಜೆಪಿ ತನ್ನ ತಾಕತ್ತು ತೋರಿಸಿದ್ರೂ ವಿಧಾನಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಅಂದುಕೊಂಡಿದ್ದು ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ. 2020ರಲ್ಲಿ ನಡೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ 8 ಸೀಟ್ ಗೆದ್ರೆ ಆಪ್ 62 ಸ್ಥಾನವನ್ನು ಗೆದ್ದಿತ್ತು. ಆದರೆ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ 7ಕ್ಕೆ 7 ಲೋಕಸಭಾ ಕ್ಷೇತ್ರವನ್ನು ಗೆದ್ದಿತ್ತು. ಇಲ್ಲಿ ಆಪ್ ಒಂದೇ ಒಂದು ಸ್ಥಾನವನ್ನು ಗೆದ್ದಿಲ್ಲ. ದೆಹಲಿ ರಾಷ್ಟ್ರ ರಾಜಧಾನಿ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಿವೆ. ಪೂರ್ಣ ಪ್ರಮಾಣದ ಅಧಿಕಾರ ಕೂಡ ಆಡಳಿತ ನಡೆಸುತ್ತಿರುವಂತಹ ಆಪ್ ಸರ್ಕಾರಕ್ಕೆ ಸಿಗಲ್ಲ. ಅಲ್ಲದೆ ಕೇಜ್ರಿವಾಲ್ ವಿರುದ್ಧ ಕಾಂಗ್ರೆಸ್ಗೆ ಬಳಸಿದಂಥ ಹಿಂದೂ ಅಸ್ತ್ರವನ್ನ ಬಿಜೆಪಿ ಎಲೆಕ್ಷನ್ ಟೈಮ್ನಲ್ಲಿ ಬಳಸೋಕೆ ಆಗಲ್ಲ. ಯಾಕಂದ್ರೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಎಲ್ಲ ವರ್ಗದ ಜನರನ್ನು ತಮ್ಮ ಕಡೆ ಸೆಳೆದಿದ್ದಾರೆ. ಮಹಿಳೆಯರು, ದಲಿತರು ಮತ್ತು ಹಿರಿಯ ನಾಗರಿಕರು ಸೇರಿದಂತೆ ನಿರ್ದಿಷ್ಟ ವರ್ಗದ ಮತದಾರರನ್ನ ಗುರಿಯಾಗಿಸಿಕೊಂಡು ಪಕ್ಷ ಇದುವರೆಗೂ 4 ಕಲ್ಯಾಣ ಯೋಜನೆಗಳನ್ನು ಘೋಷಿಸಿದೆ. ಪಕ್ಷವು ಮತ್ತೆ ಅಧಿಕಾರಕ್ಕೆ ಬಂದರೆ ದೇವಸ್ಥಾನಗಳಲ್ಲಿ ಕೆಲಸ ಮಾಡುವ ಎಲ್ಲ ಅರ್ಚಕರು ಮತ್ತು ನಗರದಾದ್ಯಂತ ಗುರುದ್ವಾರಗಳಲ್ಲಿ ಗ್ರಂಥಿಗಳಿಗೆ ತಿಂಗಳಿಗೆ 18,000 ರೂಪಾಯಿಗಳನ್ನು ನೀಡುವುದಾಗಿ ಆಪ್ ಭರವಸೆಯನ್ನು ನೀಡಿದೆ. ಅರ್ಚಕರಿಗಾಗಿ ಇಂಥ ಯೋಜನೆಗಳನ್ನು ಘೋಷಿಸಿದ ದೇಶದ ಮೊದಲ ಪಕ್ಷ ನಮ್ಮದು ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಹಾಗೆ 20,000 ಲೀಟರ್ ನೀರು, ಮಹಿಳಾ ಸಮ್ಮಾನ್ ಯೋಜನೆ ಅಡಿ ಮಹಿಳೆಯರಿಗೆ 2,100 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಧಿಕಾರಕ್ಕೆ ಬಂದರೆ 60 ವರ್ಷ ಮೇಲ್ಪಟ್ಟವರ ವೃದ್ಧರಿಗೆ ಉಚಿತ ಚಿಕಿತ್ಸೆ ನೀಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಹೈಟೆಕ್ ಸ್ಕೂಲ್ಗಳನ್ನು ಸಹ ದೆಹಲಿಯಲ್ಲಿ ಮಾಡಿದ್ದಾರೆ. ಸಾಕಷ್ಟು ಜನಪರ ಯೋಜನೆಗಳನ್ನು ಕೇಜ್ರಿವಾಲ್ ಘೋಷಿಸಿದ್ದಾರೆ, ಹಾಗೆ ತಂದಿದ್ದಾರೆ. ಇದು ಬಿಜೆಪಿಗೆ ಮುಳುವಾಗುತ್ತೆ. ಬಿಜೆಪಿ ಕೇಜ್ರಿವಾಲ್ ಮೇಲೆ ಹಿಂದೂ ಅಸ್ತ್ರವನ್ನು ಬಿಟ್ಟರು ಯಾವುದೇ ಥರದ ವರ್ಕೌಟ್ ಆಗಲ್ಲ. ಹಾಗೆ ಕೇಜ್ರಿವಾಲ್ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಅಷ್ಟೇನು ಇಂಪ್ಯಾಕ್ಟ್ ಆಗಲ್ಲ. ಯಾಕಂದರೆ ಅವ್ರು ಬಂದ್ರ ಮೇಲೆ ರಾಜೀನಾಮೆಯನ್ನು ಜೈಲಿಂದ ಹೊರಬಂದ ಮೇಲೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು. ಜನರೇ ನಮಗೆ ನ್ಯಾಯ ಹೇಳ್ತಾರೆ, ಅವರೇ ನಮಗೆ ನ್ಯಾಯ ಕೊಡ್ತಾರೆ ಅಂತ ಹೇಳಿದರು. ದೆಹಲಿಯಲ್ಲಿ ಕಮಲ ಅರಳುವುದು ಅಷ್ಟು ಸುಲಭ ಅಲ್ಲ. ಮೋದಿ ಬೇರೆಯದ್ದೇ ಅಸ್ತ್ರವನ್ನು ಇಲ್ಲಿ ಬಳಸಬೇಕು. ಕೇಜ್ರಿವಾಲ್ ಸರ್ಕಾರದ ನಿರ್ಣಯಗಳಿಗೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಎಷ್ಟೋ ಸರಿ ಕೊಕ್ಕೆ ಹಾಕ್ತಾರೆ. ಇದು ಅಲ್ಲಿನ ಜನ ಅರ್ಥ ಮಾಡಿಕೊಂಡಿದ್ದಾರೆ. ನಿಮಗೆ ಗೊತ್ತಿರಲಿ, ದೆಹಲಿಯಲ್ಲಿ ಎಲೆಕ್ಷನ್ ನಡೆದಾಗ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಆಪ್ ಕಾರ್ಯಕರ್ತರು ಅಲ್ಲಿಗೆ ಹೋಗಿ ಕೇಜ್ರಿವಾಲ್ ಬೆನ್ನಿಗೆ ನಿಲ್ತಾರೆ. ಇದು ಆಪ್ಗೆ ಪ್ಲಸ್ ಪಾಯಿಂಟ್. ಇನ್ನು ಬಿಹಾರದಲ್ಲಿ ಯಾವ ಥರ ಎಲೆಕ್ಷನ್ ನಡೆಯುತ್ತೆ ಅದ್ರ ಬಗ್ಗೆ ನೋಡೋಣ ಬನ್ನಿ. ನಿತೀಶ್ ಕುಗ್ಗಿದ್ರು ತೇಜಸ್ವಿನೇ ಗೆಲ್ತಾರಾ? ಬಿಹಾರದಲ್ಲಿ ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಆಡಳಿತ ನಡೆಸ್ತಾ ಇದ್ದು ಈ ಬಾರಿ ಅವರು ಅಂದುಕೊಂಡಷ್ಟು ಸುಲಭವಾಗಿ ಗೆಲ್ಲಲ್ಲ. ಈ ಬಾರಿ ಕೂಡ ಮೋದಿ ಮತ್ತು ನಿತೀಶ್ ಕುಮಾರ್ ನಾಯಕತ್ವದಲ್ಲೇ ಬಿಹಾರ ಎಲೆಕ್ಷನ್ ಎದುರಿಸಲು ಮೈತ್ರಿಕೂಟ ಪ್ಲಾನ್ ಮಾಡಿದೆ. 2020ರ ಅಸೆಂಬ್ಲಿ ಚುನಾವಣೆಯಲ್ಲಿ ಜೆಡಿಯು ಗಣನೀಯವಾಗಿ ಕುಸಿದು ಕೇವಲ 43 ಸ್ಥಾನ ಗಳಿಸಿತ್ತು. 2025ರ ಚುನಾವಣೆಯು ಇನ್ನಷ್ಟು ತೀವ್ರ ಕುಸಿತದ ಫಲಿತಾಂಶ ನೀಡುತ್ತದೆ ಅಂತ ಅಲ್ಲಿ ಮಾತು ಕೇಳಿ ಬರ್ತಾ ಇದೆ. ಅಲ್ಲದೆ ಬಿಹಾರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ತೇಜಸ್ವಿ ಪ್ರಸಾದ್ ಯಾದವ್ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಅಲ್ಲದೆ ಅಧಿಕಾರಕ್ಕೆ ಬರೋಕೆ ಸಾಕಷ್ಟು ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ.
ಹಿರಿಯ ನಾಗರಿಕರು, ವಿಧಿವೇರು ಮತ್ತು ಅಂಗವಿಕಲರಿಗೆ ನೀಡುವ ಮೊತ್ತವನ್ನು ತಿಂಗಳಿಗೆ 400 ರೂಪಾಯಿಯಿಂದ 1500 ರೂಪಾಯಿಗೆ ಹೆಚ್ಚಿಸಲಾಗುವುದು ಅಂತ ತೇಜಸ್ವಿ ಭರವಸೆಯನ್ನು ನೀಡಿದ್ದಾರೆ. ವಿಧಾನಸಭಾ ಚುನಾವಣೆಯ ನಂತರ ನಾವು ಸರ್ಕಾರವನ್ನು ರಚಿಸಿದರೆ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಅಥವಾ ಅಂಗವಿಕಲರು ಮತ್ತು ವಿಧವೆಯರಿಗೆ ನೀಡುವ ಸಾಮಾಜಿಕ ಭದ್ರತಾ ಯೋಜನೆಯ ಅನುದಾನವನ್ನು ತಿಂಗಳಿಗೆ 1500 ನೀಡ್ತೇವೆ ಅಂತ ಅವರು ಹೇಳಿದ್ದಾರೆ. 20 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ನೀಡುವುದಾಗಿ ತೇಜಸ್ವಿ ಯಾದವ್ ಇತ್ತೀಚೆಗೆ ಹೇಳಿದರು. ಇದನ್ನು ನೋಡಿದರೆ ಬಿಜೆಪಿ ಮೈತ್ರಿಕೂಟ ಬಿಹಾರದಲ್ಲೂ ಗೆಲ್ಲೋದು ಡೌಟ್. ಹೀಗಾಗಿ 2025ರ ದೆಹಲಿ ಮತ್ತು ಬಿಹಾರ ಎಲೆಕ್ಷನ್ನಲ್ಲಿ ಕಮಲ ಅರಳುತ್ತಾ ಮುದುಡುತ್ತಾ ಅನ್ನೋ ಬಗ್ಗೆ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮಸ್ಕಾರ.